ಸರ್, ಈಗ ಮೂಡ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಬಿಜೆಪಿ ಆಗ್ರಹಿಸಿತ್ತು. ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ ಅಲ್ಲಪ್ಪ, ಇದು ನಮಗೆ ಗೊತ್ತಿರೋ ಸತ್ಯ, ತಪ್ಪೇನೂ ಆಗಿಲ್ಲ. ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿದ್ದಾಗ ಮಾಡಿಸಿಲ್ಲ, ಮುಖ್ಯಮಂತ್ರಿಯಿಂದ ಯಾವುದೇ ಪತ್ರ ಹೋಗಿಲ್ಲ, ಅವ್ರು ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಯೂಶುವಲ್ ಕೋರ್ಸಲ್ಲಿ ಅವ್ರಿಗೆ ಆಸ್ತಿನ ಪರ್ಯಾಯವಾಗಿ ಕೊಡುವಂಥದ್ದು ಹಲವಾರು ಜನಕ್ಕೆ ಕೊಟ್ಟವ್ರೆ, ಅದರಂತೆ ಇವ್ರಿಗೂ ಕೊಟ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಕೊಟ್ಟಿರೋದನ್ನ ಇವರು ಕೊಟ್ಟಿಲ್ಲ ಅಂದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಇದು ತಪ್ಪಾಗಿರೋದು ಬಿಜೆಪಿಯ ಸರ್ಕಾರದಲ್ಲಿ, ಬಿಜೆಪಿಯ ನಾಮಿನೇಟೆಡ್ ಮಾಡಿರೋ ಅಧ್ಯಕ್ಷರ ಕಾಲದಲ್ಲಿ ಆಗಿರೋದು. ಕ್ರಮ ಆದರೆ ಅವ್ರ ಮೇಲೆ ಆಗಬೇಕಾಗಿತ್ತು. ದುರಂತಗಳು ಎಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಜನತಾ ದಳದವರು ಬಿಜೆಪಿ ತಗೋಬೇಕು. ಒಂದು ಕಡೆ ಸಿಬಿಐ ಬೇಕು ಅಂತ ಕೋರ್ಟ್ಗೆ ಹಾಕ್ಸಿದ್ರು, ಅದನ್ನ ಅವಶ್ಯಕತೆ ಇಲ್ಲ, ಒಂದು ಏಜೆನ್ಸಿ ಮಾಡ್ತಾ ಇರೋದ್ರಿಂದ ಅಂತ ವಾಪಸ್ ಹಾಕಿದ್ದಾರೆ. ಮತ್ತೊಂದು ಕಡೆ ಯಾವುದು ಇವ್ರದ್ದು ಇಲ್ಲಿ ಇನ್ಫ್ಲೂಯೆನ್ಸ್ ಕಾಣ್ತಾ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಬಹುಶಃ ಇದರ ಹೊಣೆನ ಹೊರಬೇಕಾಗಿತ್ತು ಬಿಜೆಪಿ ಜನತಾ. ಈಗ ಬಿಜೆಪಿ ಏನ್ ಹೇಳ್ತಾರೆ, ನಿರೀಕ್ಷೆ ಇತ್ತು ಲೋಕಾಯುಕ್ತ ಮುಖ್ಯಮಂತ್ರಿಗಳ ಹೈಕೋರ್ಟ್ ಅಲ್ಲಿ ನ್ಯಾಯಾಲಯಕ್ಕೂ ಇವ್ರಿಗೆ ಗೌರವ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕೆ? ಈಗ ನಾವು ನಮ್ಮ ಪರ ವಿರೋಧ ಯಾವ್ದಿದ್ರು ನ್ಯಾಯಾಲಯದ ಒಂದು ಗೌರವವನ್ನ ನಾವು ಇಟ್ಕೊಂಡಿದ್ವಿ. ಇವರು ನ್ಯಾಯಾಲಯದ ತೀರ್ಪು ಗೌರವ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಮಂಡ್ ಬಿದ್ದೋಗವ್ರೆ ಅಂತ ಹೇಳ್ಬೇಕಾಗ್ತದೆ. ಸರ್, ಕುಮಾರಸ್ವಾಮಿ ಅವರು ಸರ್ಕಾರ ದುರ್ಬಳಕೆ ಮಾಡ್ಕೊಂಡು ನನ್ನ ಸರ್ವೆ ಮಾಡ್ತಾ ಇದ್ದಾರೆ. 40 ವರ್ಷದಿಂದ ಯಾವುದು ಕೂಡ ಅಧಿಕಾರ ದುರ್ಬಳಕೆಯಿಂದ ಅವರು ಎನ್ಕರೇಜ್ ಮಾಡ್ಕೊಂಡಿದ್ದಾರೆ ವಿನ ಸರ್ಕಾರ ಅವ್ರ ವಿರುದ್ಧ ಯಾಕೆ ಮಾಡಕ್ ಹೋಗುತ್ತೆ? ಕೋರ್ಟ್ ಡೈರೆಕ್ಷನ್ ಪ್ರಕಾರ ಈಗ ರೆವಿನ್ಯೂ ಇಲಾಖೆ ಮಾಡ್ತಾ ಇದೆ, ಸರ್ಕಾರ ಅಲ್ಲ ಮುಂದೋಗಿರೋದು. ಕೋರ್ಟ್ ಅಲ್ಲಿ ಪಬ್ಲಿಕ್ ಲಿಟಿಗೇಷನ್ ಹೋಗಿ ಕೋರ್ಟ್ ಇಂದ ಸರ್ಕಾರಕ್ಕೆ ಇಲಾಖೆಗೆ ಇಷ್ಟು ದಿವಸದೊಳಗೆ ಮಾಡಲೇಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ಕೋರ್ಟ್ ಆದೇಶ ಮಾಡಬಾರ್ದು ಅಂತ ಲೆಕ್ಕ. ರಾಜಕೀಯ ಷಡ್ಯಂತ್ರ ಅಂತ ಹೇಳಿದೆ. ಆ ಕೋರ್ಟ್ ಅಲ್ಲಿ ಕೊಟ್ಟರೆ ರಾಜಕೀಯ ಷಡ್ಯಂತ್ರ ಅಂತ ಹೇಳೋರ ನೋಡ್ರಿ. ಅಲ್ಟಿಮೇಟು ಎಲ್ರಿಗೂ ನ್ಯಾಯಾಲಯ ನಮಗೆ ಒಂದು ಭರವಸೆಯನ್ನು ಇಟ್ಕೊಂಡು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಇದು ಸರ್ಕಾರದ ಕೆಲಸ ಮಾಡಿದ್ದ ಅಲ್ಲ, ಸರ್ಕಾರ ಹೋಗಿ ಸರ್ವೆ ಮಾಡ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಕೇಸು ದಾಖಲೆಯಾಗಿ ತನಿಖೆ ಆಗಿ ಎಲ್ಲಾ ತರದ ಮಾಹಿತಿ ತಗೊಂಡು ನ್ಯಾಯಾಲಯದಿಂದ ಒಂದು ಡೈರೆಕ್ಷನ್ ಇಶ್ಯೂ ಆಗಿದೆ. ಆ ಡೈರೆಕ್ಷನ್ ಮೇಲೆ ಇವತ್ತು ನಮ್ಮ ಮಂತ್ರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ನ್ಯಾಯಾಲಯಕ್ಕೂ ವರದಿ ಕೊಡಬೇಕಾಗಿದೆ. ಕುಮಾರಸ್ವಾಮಿ ಅವರು ಹಿಂಗ್ ಮಾತಾಡ್ತಾರೆ ಅಂದ್ರೆ ದುರಂತಗಳಿದೆ. ಸರ್, ಯಾರ್ಯಾರೋ ಸರ್ಕಾರಿ ಸಚಿವರು ಭೂಮಿ ಕಬಳಿಕೆ ಮಾಡಿದ್ರು, ದಾಖಲೆ ಇದೆ, ಬಿಡುಗಡೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಅವರು ಮೊದಲಿಂದ ಮಾಡ್ತಾರೆ, ಮಾಡ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.